ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನಾನು ಆಚೆ ಈಚೆ ಓಡಾಡ್ಬೇಕಾದ್ರೆ ನನಗೆ ಒಳ್ಳೆ ಕಾಣ್ಬೋದು. ಸ್ಟಾರ್ಟಿಂಗ್ ಬರೋದೆಂತ, ಇವ್ರ ಅಪ್ಪ ಅಮ್ಮ ಇದನ್ನೇ ಇವ್ರ ಅಮ್ಮ ಇದನ್ನೇ ಕಲಿಸ್ಕೊಟ್ಟಿದಾರ. ಅದೇ ಸ್ಟಾರ್ಟಿಂಗ್ ಬರೋದೆ ಇವರಮ್ಮ ಇದನ್ನೇ ಕಲಿಸ್ಕೊಟ್ಟಿದಾರ. ಇವ್ರಿಗೆ ಹೀಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಇಷ್ಟನ. ನೆಕ್ಸ್ಟ್ ಇವರ ಸಂಪ್ರದಾಯ, ಇವರ ಒಂದು ಆಚರಣೆ ವಿಚಾರಣೆ ಇದೇ ತರ ನಾನ. ನೆಕ್ಸ್ಟ್ ಗಂಡನ್ಗೆ ಹೇಳ್ತಾರೆ, ಇವನಿಗೆ ಬಂದಾಬಸ್ತೆಲ್ಲ ಇಟ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತೇಳಿ. ಅದಕ್ಕಿಂತ ನಾವು ನಮ್ಮ ಶರೀರವನ್ನು ಮುಚ್ಕೊಳ್ಳೋದ್ರಲ್ಲಿ ನಮ್ಗೆ ಏನಿಲ್ಲ. ನಾವ್ ಹೇಳ್ತೇವೆ ಆ ಹುಡುಗನ್ ಕಣ್ಣು ಸರಿ ಇಲ್ಲ, ಈ ಹುಡುಗನ್ ಕಣ್ಣು ಸರಿ ಇಲ್ಲ, ಅವ್ರಿಗೆ ಸರಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅವರೆಲ್ಲ ಸರಿಯಾಗೇ ಇರ್ತಾರೆ. ನಾವು ಸರಿ ಇಲ್ಲ, ನಾನ್ ಸರಿ ಇಲ್ಲ. ಪಾಪಕ್ಕೆ ಪ್ರಚೋದನೆ ಬರುವಂತಹ ವಸ್ತ್ರವನ್ನು ನಾನು ಹಾಕಿದ್ರೆ ಅವ್ರು ನನ್ನ ಮೇಲೇನೆ ಬರುದು. ನಾವು ಮರ್ಯಾದಸ್ಥರಾಗಿದ್ರೆ ಅವ್ರು ಯಾಕೆ ನಮ್ಮ ಹತ್ರ ಬರ್ತಾರೆ? ಎಂತ ನನ್ನ ಹತ್ರ ಕೆಲಸ ಇದೆ ಅಂತ ಹೇಳಿದ್ರೆ ಸಾಕು, ಅವ್ರು ಸೀದಾ ಹೋಗ್ತಾರೆ ಅಲ್ವಾ? ಆಗಿದ್ಮೇಲೆ 4 ಜನ ಇರ್ಬೇಕಾದ್ರೆ ಯಾವ ಬಟ್ಟೆ ಹಾಕ್ಬೇಕು ಅದೇ ಬಟ್ಟೆ ಹಾಕ್ಬೇಕು. ನೀನ್ ಮನೆ ರೂಮ್ ಒಳಗಡೆ ಹೇಗಿರ್ತೀಯ ಅದು ನಮಗ್ ಬೇಡ. 4 ಗೋಡೆ ಮಧ್ಯ ನಿನ್ನ ಗಂಡನ ಜೊತೆ ನೀನ್ ಹೇಗಿದ್ಯಾ ಅದು ನಮಗ್ ಬೇಡ. 4 ಜನ ಇರ್ಬೇಕಾದ್ರೆ ಕ್ಲೀನ್ ಆಗಿ, ಶಿಸ್ತಾಗಿ, ನೀಟಾಗಿ ನಾ ಬಂದ್ರೆ ಎಲ್ಲರೂ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಖಂಡಿತವಾಗ್ಲು. ಹಾ ಬನ್ನಿ ಕುತ್ಕೊಳ್ಳಿ, ಬಾ ಕುತ್ಕೊಂತಿಲ್ಲ ಅಲ್ಲ. ಹೌದು, ನಾವು ಹಾಕುವಂತ ಬಟ್ಟೆಗಳಲ್ಲಿಯೂ ಸಹ ನಮ್ಮ ಸ್ವಭಾವವನ್ನ ಅವ್ರು ಗುರುತಿಸ್ತಾರೆ. ಖಂಡಿತ ಹೇಳೋದನ್ನ ಕೇಳಿದ್ದೇನೆ, ಅವ್ರ ಬಟ್ಟೆ ನೋಡುವಾಗ್ಲೇ ಗೊತ್ತಾಗ್ತದೆ ಅವ್ರು ಎಂತವ್ರು ಅಂತೇಳಿ. ಹಾಗೆ ನಾವು ನಮ್ಮನ್ನ ಕಾಪಾಡ್ಕೊಳ್ಬೇಕು. ನಮ್ ಗಂಡನ ಮರ್ಯಾದೆಯನ್ನು ನಾವು ತೆಗಿಬಾರ್ದು.